ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 24ನೇ ತಾರೀಕು ಮಂಗಳವಾರ. ನಾಳೆಯಿಂದ 8 ರಾಶಿಯವರಿಗೆ ಟೈಮ್ ಆ ಚಾಮುಂಡೇಶ್ವರಿ ಕೃಪಾ ಆಶೀರ್ವಾದದಿಂದ ಅವರಿಗೆ ಚಕ್ರಬಡ್ಡಿಯಂತೆ ದುಡ್ಡು ಬರುತ್ತದೆ. ಅದು ಯಾವ್ಯಾವ ರಾಶಿಗಳು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ನಾಳೆ ಫೆಬ್ರವರಿ 24ನೇ ತಾರೀಕು ಮಂಗಳವಾರ. ನಾಳೆಯಿಂದ 8 ರಾಶಿಯವರಿಗೆ ಗೋಲ್ಡನ್ ಟೈಮ್. ಆ ಚಾಮುಂಡೇಶ್ವರಿ ಅಮ್ಮನ ಕೃಪಾ ಆಶೀರ್ವಾದದಿಂದ ಚಕ್ರಬಡ್ಡಿಯಂತೆ ದುಡ್ಡು ಬರಲಿದೆ. ಬಾಕಿ ಇರುವ ಹಣ, ನಿಮಗೆ ಕೊಟ್ಟ ಹಣ ಈ ಟೈಮಲ್ಲಿ ನಿಮಗೆ ಚಕ್ರಬಡ್ಡಿಯಂತೆ ವಾಪಸ್ ಬರಲಿದೆ. ಕಾಸಿಗೆ ಇವರಿಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಜೀವನದಲ್ಲಿ ಇನ್ಮುಂದೆ ಸುಖ, ಸಮೃದ್ಧಿ, ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ಸಂಪರ್ಕಗಳು ಒಳ್ಳೆ ಪ್ರಯೋಜನಕಾರಿ ಆಗುತ್ತೆ. ಸಂವಹನ ಮತ್ತೆ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸಣ್ಣ ಪ್ರವಾಸ ಕೂಡ ನಿಮಗೆ ಒಳ್ಳೆಯ ಲಾಭ ಸಿಗ್ತಾ ಹೋಗುತ್ತೆ. ನಿಮ್ಮ ಸಹೋದರ ಸಹೋದರಿಯಿಂದ ನಿಮಗೆ ಕೆಲಸದಲ್ಲಿ ಬೆಂಬಲ ಸಿಗೋದ್ರ ಜೊತೆಗೆ ಮಾರ್ಕೆಟಿಂಗ್ ವ್ಯವಹಾರದಲ್ಲಿ ಇರೋರಿಗೆ ಒಳ್ಳೆ ಲಾಭವನ್ನೇ ಕಾಣ್ತೀರಾ. ಯೋಜನೆಗೆ ಒಳ್ಳೆಯ ದಾರಿಯನ್ನ ಕಾಣುತ್ತೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದು ನಿಮಗೆ ಪ್ರಯೋಜನಕಾರಿ ಅಂತ ಹೇಳ್ಬೋದು. ನಿಮ್ಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ. ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಿಗೆ ಆಗಿ ನಿಮ್ಮ ವಿಶ್ವಾಸ ಬಲಗೊಳ್ಳುತ್ತೆ. ಸಂಪತ್ತು ಮತ್ತೆ ಪ್ರತಿಷ್ಠೆ ಎರಡರಲ್ಲೂ ಕೂಡ ನೀವು ಒಳ್ಳೆ ಹೆಚ್ಚಳವನ್ನ ಕಾಣ್ತೀರಾ ಅಂತ ಹೇಳಲಾಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಕಷ್ಟವೂ ಕೂಡ ಒಳ್ಳೆ ಅದೃಷ್ಟವಂತೆ ಬದಲಾಗ್ತಾ ಹೋಗುತ್ತೆ. ಆರ್ಥಿಕ ಲಾಭದ ಸಾಧ್ಯವಿತ್ತು. ಒಂದು ಸಂದರ್ಭದಲ್ಲಿ ನೀವು ಏನೇ ಅಂದ್ಕೊಂಡ್ರು ಕೂಡ ಆಗ್ತಾ ಹೋಗುತ್ತೆ. ಇದಾಗಿ ಯಾವ್ದಾದ್ರು ಕೆಲಸ ಕಾರ್ಯಗಳು ನೀವು ಆರಂಭ ಮಾಡಬೇಕು ಅನ್ಕೊಂತಿರೋರಿಗೆ ನಿಮ್ಮ ಲೆಕ್ಕಾಚಾರ ಕೂಡ ಈ ಸಮಯದಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆಸ್ತಿ ವಿಸ್ತಾರ ಇರ್ಬೋದು, ಇಲ್ಲ ಕಾನೂನು ಪ್ರಕರಣಗಳಿರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದು ತೀರ್ಪು ಬರೋದಿದ್ರೆ ಅದು ಆ ತೀರ್ಪು ಸಮೇತ ನಿಮ್ಮ ಪರವಾಗಿರುತ್ತೆ. ಕೆಲಸದಲ್ಲಿ ನಿಮ್ಮ ನಾಯಕತ್ವ ಗುಣವನ್ನ ಪ್ರಶಂಸೆ ಮಾಡಲಾಗುತ್ತೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ವ್ಯವಹಾರದಲ್ಲಿ ಆರ್ಥಿಕ ವಿಸ್ತರಣೆಯ ಸಾಧ್ಯತೆ ಇದ್ದು ನಿರೀಕ್ಷಿತ ಆರ್ಥಿಕ ಲಾಭ ಕೂಡ ಕಂಡುಕೊಳ್ತೀರಾ. ಮಾತು ಮತ್ತೆ ನಿರ್ಧಾರಗಳು ಈ ಸಮಯದಲ್ಲಿ ತಗೊಳ್ಳೋದು ತುಂಬಾ ಚೆನ್ನಾಗಿರೋದ್ರಿಂದ ಅದರ ಜೊತೆಗೆ ಸಂವಹನ ಮತ್ತೆ ಬರವಣಿಗೆಯಲ್ಲಿ ತೊಡ್ಕೊಂಡಿರೋರಿಗೆ ಈ ಸಮಯದಲ್ಲಿ ಖ್ಯಾತಿಯ ಸಮಯವೂ ಎಂದು ಪರಿಗಣಿಸಬಹುದು. ಉದ್ಯೋಗಿಗಳು ಹಠಾತ್ ಲಾಭ ಮತ್ತೆ ಆರ್ಥಿಕ ಲಾಭವನ್ನ ಕಾಣ್ತಾರೆ. ಉದ್ಯಮಿಗಳು ಮಹತ್ವದ ಒಪ್ಪಂದಗಳು ಪಡ್ಕೊಂತಾರೆ. ಜೊತೆಗೆ ನಿಮಗೆ ಪೂರ್ವಜರ ಆಸ್ತಿಯಿಂದ ಕೂಡ ಲಾಭ ಇದೆ. ಉದ್ಯೋಗದಲ್ಲಿ ಇರುವಂತವರಿಗೆ ಬಡ್ತಿಯ ಸಾಧ್ಯತೆ ಇದ್ದು ಈ ಸಮಯ ಹೂಡಿಕೆ ಮಾಡೋರಿಗೆ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿರೋರಿಗೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ನೀವು ಹೊಸ ಪ್ರಯತ್ನಗಳನ್ನ ಹೆಚ್ಚುವರಿಯಾಗಿ ಸಕ್ಸಸ್ ಆಗಿ ಮಾಡಿ ಮುಗಿಸ್ತೀರಾ. ಶತ್ರುಗಳ ಮೇಲೆ ನೀವು ಜಯ ಸಾಧಿಸ್ತೀರಾ. ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತೆ. ಆರೋಗ್ಯ ಕೂಡ ಸುಧಾರಿಸುತ್ತೆ. ಆಹಾರದಲ್ಲಿ ಆರ್ಥಿಕ ಬೆಳವಣಿಗೆಗೆ ನಿಮಗೆ ಹಲವಾರು ದಾರಿಗಳು ಗೋಚರಿಕೆ ಆಗ್ತಾ ಇದ್ದು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ. ಆರ್ಥಿಕ ಲಾಭದ ಬಲವಾದ ಸೂಚನೆಗಳು ಕೂಡ ಕಾಣ್ತದೆ. ನಿಮ್ಮ ಆಲೋಚನೆ ಬುದ್ಧಿವಂತಿಕೆ ಹೆಚ್ಚಿಗೆ ಆಗಿ ನಿಮ್ಮ ಗುರಿಗಳನ್ನ ನೀವು ಮುಂಚಿತವಾಗ್ಲೇ ನೀವು ತಲುಪ್ತೀರಾ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಆ ಅದೃಷ್ಟವಂತ ರಾಶಿಗಳು ಯಾವ್ದು ಅಂತ ಹೇಳಿದ್ರೆ ಮೀನ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಧನು ರಾಶಿ, ತುಲಾ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.